ಯಡಿಯೂರಪ್ಪ ಅವರು ಬಿಜೆಪಿಗೆ ಬಂದಾಗ ಬಿಜೆಪಿಯನ್ನ ಕಟ್ಟುವಂತಹ ಸವಾಲಿತ್ತು. ಅದಾದ ನಂತರ ಸರ್ಕಾರವನ್ನ ಆಡಳಿತಕ್ಕೆ ತರಬೇಕು ಅನ್ನುವಂತಹ ಸವಾಲಿತ್ತು. ವಿಜಯೇಂದ್ರ ಅವರಿಗೆ ಇರುವಂತಹ ಸವಾಲುಗಳೇನು ತಂದೆಗೆ ಹೋಲಿಕೆ ಮಾಡಿದ್ರೆ ಅಂತೇಳಿ? ನಿಜ, ತಾವು ಹೇಳಿದಾಗೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಬ್ರಾಹ್ಮಣರ ಪಕ್ಷ ಅಂತ ಹೇಳ್ತಾ ಇದ್ರು. ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಕೇವಲ ಮುಂದುಳಿದ ವರ್ಗಗಳಿಗೆ ಸೇರಿರ್ತಕ್ಕಂಥ ಪಕ್ಷ ಅಂತ ಹೇಳ್ತಾ ಇದ್ರು. ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಪಾರ್ಟಿಯನ್ನ ಇವತ್ತು ಹಳ್ಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋದ್ರಲ್ಲಿ ಇವತ್ತು ಯಡಿಯೂರಪ್ಪನವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ರೆ ಅದು ಒಂದು ಯಡಿಯೂರಪ್ಪನವರ ಅವಿರತ ಹೋರಾಟ. ಅದೆಷ್ಟು ಪಾದಯಾತ್ರೆಗಳು, ಸೈಕಲ್ ಜಾಥಾ, ಇವತ್ತು ಸತ್ಯಾಗ್ರಹಗಳು, ಸ್ವಲ್ಪ ನಿಧಾನವಪ್ಪ, ಸತ್ಯಾಗ್ರಹಗಳು, ಇದೆಲ್ಲರ ನಡುವೆ ಮತ್ತೆ ಎಲ್ಲ ಹಿರಿಯರ ಒಂದು ಶ್ರಮ ಮತ್ತೆ ಕಾರ್ಯಕರ್ತರ ಒಂದು ಪರಿಶ್ರಮ. ಯಾಕಂದ್ರೆ ನಾವು ಇದ್ರ ಮಧ್ಯೆ ಕಾರ್ಯಕರ್ತರು ಪರಿಶ್ರಮನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಅಧಿಕಾರ ಬಂದಾಗ ಕಾರ್ಯಕರ್ತರು ಮತ್ತೊಂದು ಬೇರೆ, ಆದ್ರೆ ಬಿಜೆಪಿ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಏನ್ ಜೊತೆಲಿ ಸಂಘಟನೆಗೆ ಶಕ್ತಿಯನ್ನು ತುಂಬಂತ ಕೆಲಸ ಮಾಡಿದಾರಲ್ಲ, ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಇನ್ನು ನನ್ನ ವಿಚಾರಕ್ಕೆ ಬಂದಾಗ ಪಕ್ಷ ಎಷ್ಟು ಎತ್ತರಕ್ಕೆ ಬೆಳೆದು ಬಂದು ನಿಂತಿದೆ. ಆದ್ರೂ ಕೂಡ ಹಳೆ ಮೈಸೂರು ಭಾಗ ವಿಶೇಷವನ್ನ ಯಾಕೆ ಎಷ್ಟು ಸಮಯವನ್ನು ಕೊಡ್ತಿದ್ದೇನೆ, ಇವತ್ತು ನಾನು ಕೂಡ ಒಂದು ಸವಾಲಾಗಿ ತೆಗೆದುಕೊಂಡಿದ್ದೇನೆ, ನಮ್ಮ ಕಾರ್ಯಕರ್ತರು ಕೂಡ ಸವಾಲಾಗಿ ತೆಗೆದುಕೊಂಡಿದ್ದಾರೆ. ಮೈಸೂರು ಲೋಕಸಭಾ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಮತ್ತೆ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರ, ಇವೆರಡೂ ಕ್ಷೇತ್ರಗಳು ಭಾರತೀಯ ಜನತಾ ಪಾರ್ಟಿ ಗೆಲ್ಲೇಬೇಕು ಅನ್ನುವ ಛಲವನ್ನ ತೊಟ್ಟು ನಮ್ಮ ಕಾರ್ಯಕರ್ತರು ಶ್ರಮವನ್ನು ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ JDS ಪಕ್ಷದ ಒಂದು ಸಹಕಾರನೂ ಕೂಡ ಇದೆ. ಮಾನ್ಯ ದೇವೇಗೌಡರು, ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಏನು ಸದುದ್ದೇಶ ಇಟ್ಕೊಂಡಿದ್ದಾರೆ. JDS ಕಾರ್ಯಕರ್ತರು ಕೂಡ ಕೈ ಜೋಡಿಸಿದ್ದಾರೆ. ನನ್ನ ಮುಂದೆ ಇರತಕ್ಕಂಥ ಗುರಿ ಸ್ಪಷ್ಟವಾಗಿದೆ. ಚುನಾವಣೆಗಳು ಬರ್ತಾ ಇರ್ತದೆ, ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು, ಅದ್ರ ಜೊತೆಗೆ ಪಕ್ಷವನ್ನು ಕೂಡ ಮುನ್ನಡೆಸಬೇಕು. ಮತ್ತೆ ಪಕ್ಷದ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸ್ವಲ್ಪ ನಮಗೆ ಶಕ್ತಿ ಕಡಿಮೆ ಇದೆ. ಈ ಹಳೆ ಮೈಸೂರು ಭಾಗದಲ್ಲೂ ಕೂಡ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರಬೇಕು ಅನ್ನುವ ಒಂದು ಸಂಕಲ್ಪ ಇಟ್ಕೊಂಡು ನಾನು ಹೊರಟಿದ್ದೇನೆ. ಈ ನಿಟ್ಟಿನಲ್ಲಿ ನಾನು ಕೂಡ, ಯಾಕೆಂದ್ರೆ ಹಳೆ ಮೈಸೂರು ಭಾಗ ನನಗೊಂದು ಅವಿನಾಭಾವ ಸಂಬಂಧ ಬೆಳೆದುಕೊಂಡು ಬಂದಿದೆ. ಪೂಜ್ಯ ತಂದೆಯವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ KR ಪೇಟೆ, ಬುಕ್ಕನಕೆರೆ KR ಪೇಟೆ, ಮಂಡ್ಯ ಜಿಲ್ಲೆ. ನನ್ನ ರಾಜಕಾರಣನೂ ಕೂಡ, ರಾಜಕೀಯ ಜೀವನ ಕೂಡ ವರ್ಣಾಮುಖಿನ ಶುರುವಾಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ನನಗೆ ಒಂದು ಹಳೆ ಮೈಸೂರು, KR ಪೇಟೆ ಚುನಾವಣಾ ಗೆಲುವು, ಇವೆಲ್ಲವೂ ಸಹ ಒಂದು ಕನೆಕ್ಟ್ ಎಸ್ಟಾಬ್ಲಿಷ್ ಆಗಿದೆ. ಕಾರ್ಯಕರ್ತರ ಮಧ್ಯೆನೂ ಕೂಡ ಸಂಬಂಧಗಳು ಬೆಳೆದಿದೆ. ಮತ್ತೆ ಮತದಾರರ ಮಧ್ಯೆನೂ ಕೂಡ ಇರ್ರೆಸ್ಪೆಕ್ಟ್ ಆಫ್ ಕಾಸ್ಟ್, ಯಾವುದೇ ಜಾತಿಗೆ ಸೀಮಿತ ಆಗಿರಲ್ಲ, ಎಲ್ಲಾ ಸಮಾಜದವರು ಕೂಡ ನನ್ನ ಬಗ್ಗೆ ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ. ಆ ವಿಚಾರದಲ್ಲಿ ಪಕ್ಷಕ್ಕೆ ಶಕ್ತಿಯಾಗಿ ಅದನ್ನ ಹೊರಹೊಮ್ಮಬೇಕು, ಪಕ್ಷಕ್ಕಿನ್ನೂ ಕೂಡ ಶಕ್ತಿ ತುಂಬಬೇಕು. ಈ ನಿಟ್ಟಿನಲ್ಲಿ ನಾನು ಶ್ರಮವನ್ನು ಹಾಕ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.